ಸ್ಕಿನ್ ನೋಡ್ತಾ ಇದ್ದೀರಾ, ನನ್ನ ಸ್ಕಿನ್ ಆಗಲಿ ಹೇರ್ ಆಗಲಿ ಯಾವುದ್ರ ಕಡೆನೂ ಗಮನ ಕೊಡದೆ ಇವತ್ತು ಮಧ್ಯಾಹ್ನದ ಅಡುಗೆ ಪ್ರಿಯಂದು. ಪ್ರಿಯಾ ಅಡುಗೆ ಮಾಡ್ತಾಳೆ, ಏನ್ ಮಾಡ್ತಾಳೆ ಅಂತ ಕೇಳೋಣ ಬನ್ನಿ. ಆಯ್ತು ಚಿನ್ನಿ, ಏನ್ ಸ್ಪೆಷಲ್ ಇವತ್ತು? ಇವತ್ತು ಗಮ್ಮಂತ ಇದೆ, ಬಟ್ ವಿಡಿಯೋದಲ್ಲೂ ಗಮ್ಮಂತ ಬರೋದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ಬಟ್ ನಂಗೆ ಬಾಯಲ್ಲಿ ನೀರು ಬರ್ತದೆ. ಯಾಕೆಂದ್ರೆ ಪ್ರಿಯಂಗ್ ತುಂಬಾ ಇಷ್ಟ. ತೋರ್ಸ್ಲಾ ಹೇಳ. ಸೊ ಇವತ್ತಿನ ಸ್ಪೆಷಲ್ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತದೆ, ಏನಿದು? ಬದನೆಕಾಯಿ ಎಣ್ಗಾಯಿ. ಎಸ್, ನಂಗೆ ತುಂಬಾ ಇಷ್ಟ, ನಂಗೆ ಸಿಕ್ಕಾಪಟ್ಟೆ ಇಷ್ಟ. ವೆಜಿಟೇಬಲ್ಸ್ ಅಂದ್ರೆ ನಂಗೆ ಮುಂಚೆ ಇಷ್ಟ ಆಗ್ತಿರ್ಲಿಲ್ಲ, ಬಟ್ ಇವಾಗ ನಂಗೆ ತುಂಬಾ ಇಷ್ಟ ಇದೆ. ಆಲ್ಮೋಸ್ಟ್ ಎಲ್ಲ ವೆಜಿಟೇಬಲ್ಸ್ ತಿಂತೀನಿ. ಅದ್ರಲ್ಲೂ ತುಂಬಾ ಮೋಸ್ಟ್ ಫೇವ್ರೇಟ್ ಅಂದ್ರೆ ಬದನೆಕಾಯಿ, ಅದ್ರಲ್ಲೂ ಬದನೆಕಾಯ್ದು ಎಣ್ಗಾಯಿ ಮತ್ತೆ ಚಪಾತಿ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಬಿಕಾಸ್ ಕಡಲೆಕಾಯಿಂದ ಮಾಡಿರ್ತಾರಲ್ಲ ಎಣ್ಗಾಯಿ, ಕಡಲೆ ಬೀಜದಿಂದ ಮಾಡಿರ್ತಾರಲ್ಲ ಎಣ್ಗಾಯಿ ಮಸಾಲಾನ, ಅದು ನಂಗೆ ತುಂಬಾ ಇಷ್ಟ. ಸೊ ಯೂಶಲಿ ಇಟ್ಸ್ ಸ್ವಲ್ಪ ಲಾಂಗ್ ಪ್ರಾಸೆಸ್, ಬಟ್ ಈ ರೆಸಿಪಿ ನಾವು ತುಂಬಾ ಈಸಿ ಮಾಡ್ಕೊಂಡಿದ್ದೀವಿ. ಈ ರೆಸಿಪಿ ಇಟ್ಸ್ ಅನ್ ಆಕ್ಚುಲಿ ಅ ಟ್ರಯಲ್ ರೆಸಿಪಿ, ಬಿಕಾಸ್ ಅಮ್ಮ ಮಾಡಿದ್ದು ಇನ್ಸ್ಟೆಂಟ್ ಎಣ್ಗಾಯಿ ಪ್ರೀಮಿಕ್ಸ್. ಪ್ರೀಮಿಕ್ಸ್ ಪೌಡರ್ ನ ಒಂದು ಉಪಯೋಗಿಸ್ಕೊಂಡ್ರೆ ನೀವು ಇನ್ಸ್ಟೆಂಟ್ ಆಗಿ ವಿತಿನ್ 5 minutes ಅಲ್ಲಿ ಬದನೆಕಾಯಿ ಎಣ್ಗಾಯಿ ಮಾಡ್ಕೋಬಹುದು. ಹೌದು, ಇದ್ರ ಬದಲಾಗಿ ನೀವು ಬದನೆಕಾಯಿ ಬದಲಾಗಿ ಕ್ಯಾಪ್ಸಿಕಮ್ ಕೂಡ ಉಪಯೋಗಿಸ್ಕೋಬಹುದು. ಆಮೇಲೆ ಬರೀ ಗ್ರೇವಿನ ಬಿರಿಯಾನಿಗೆ ಸೈಡ್ ಡಿಶ್ ಅಲ್ಲಿ ಸರ್ವ್ ಮಾಡೋ ಹಾಗೆ ಕೂಡ ಉಪಯೋಗಿಸ್ಕೋಬಹುದು. ಅದಾಗಿದೆ. ಫಸ್ಟ್ ಇದನ್ನು ಮುಚ್ಚಿಬಿಡೋಣ. ಇಲ್ಲಿ ಎಣ್ಣೆ ಬಿಟ್ಕೊಂಡಿದೆಯಲ್ಲ, ದಿಸ್ ಸೇಸ್ ದ ಗ್ರೇವಿ ಇಸ್ ಡನ್. ಒಂದ್ಸತಿ ಸ್ಟೇರ್ ಮಾಡಪ್ಪ, ನೋಡೋಣ ಹೆಂಗ್ ಬೆಂದಿದ್ಯಾ ಅಂತ. ಇದು ಟ್ರಯಲ್ ಅಷ್ಟೇ, ಬಟ್ ಯೂಶಲಿ ನಾವು ಸಣ್ಣ ಬದನೆಕಾಯಿ ಯೂಸ್ ಮಾಡಬೇಕು. ಬಟ್ ಆಗಿದೆ, ಇಟ್ ಈಸ್ ಡನ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದು, ಈ ತರ ಎಣ್ಣೆ ಮೇಲ್ಗಡೆ ತೇಲ್ ಬಂದಿದೆ ಅಂದ್ರೆ ಬೆಂದಿದೆ ಅಂತ ಅರ್ಥ. ಪ್ರಿಯಂಗೆ ಕುಕಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಆಗೋಗಿದೆ ಈಗ. ಇದಕ್ಕೆ ಮೇಲಿಂದ ಲಾಸ್ಟ್ ಅಲ್ಲಿ ಸ್ವಲ್ಪ ಕಟ್ ಮಾಡೋ ಕೊತ್ತಂಬರಿ ಹಾಕೊಂಡ್ರೆ ಆಯ್ತು. ನಾವಿಲ್ಲಿ ಬದನೆಕಾಯಿ ಬಳಸಿದೀವಲ್ಲ, ಆ ತರನೇ ನೀವು ಏನು ಮೈಸೂರು ಬದನೆಕಾಯಿ ಅಂತ ಸಿಗುತ್ತೆ, ಅಥವಾ ಪರ್ಪಲ್ ಕಲರ್ ಉದ್ದ ಬದನೆಕಾಯಿ ಸಿಗುತ್ತಲ್ಲ, ಅದನ್ನು ಕೂಡ ಉಪಯೋಗಿಸ್ಕೊಂಡು ಗ್ರೇವಿ ಮಾಡ್ಕೋಬಹುದು. ಇದನ್ನ ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಮತ್ತೆ ಬಿರಿಯಾನಿಗೆ ಸೈಡ್ ಡಿಶ್ ಅಲ್ಲಿ ಕೂಡ ಗ್ರೇವಿ ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಆಗುತ್ತೆ. ಒಳ್ಳೆ ಗಮ್ಮಂತಿದೆ. ಶೇಂಗಾ ವಾಸನೆ ಗಮ್ಮಂತ ಬರ್ತದೆ, ಬಾಯಲ್ಲಿ ನೀರು ಬರ್ತಿದೆ. ಹೌದು. ಸೊ ಇದು ಟ್ರಯಲ್ ಪೌಡರ್ ಖಾಲಿನೇ ಆಗಿದೆ. ಆಲ್ಮೋಸ್ಟ್ 100 ಗ್ರಾಮ್ಸ್ ಅಷ್ಟಿದ್ದು. ಸೊ ಪೌಡರ್ ಮಾಡಿದ್ರು ಮಮ್ಮಿ, ಟ್ರಯಲ್ ಮಾಡೋಣ ನೋಡೋಣ ಅಂತ. ಇಫ್ ದಿಸ್ ಕಮ್ಸ್ ಔಟ್ ಗುಡ್, ಇದನ್ನ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡಿ. ಬಿಕಾಸ್ ಆಕ್ಚುಲಿ ಈ ಪ್ರಾಡಕ್ಟ್ ಏನಿದೆ ಅಮ್ಮ ಮಾಡಿರೋದು, ರಿಕ್ವೆಸ್ಟ್ ಬಂದಿತ್ತು, ಎಣ್ಗಾಯಿ ಮಸಾಲ ಟ್ರೈ ಮಾಡಿ ಮ್ಯಾಮ್ ಅಂತ ಬಂದಿತ್ತು. ಅದು ಎಲ್ಲೂ ಸಿಗಲ್ಲ, ಎಲ್ಲೂ ಮಾಡೂ ಇಲ್ಲ ಸಹ, ಯಾರು ಮಾಡೂ ಇಲ್ಲ. ಜೊತೆಗೆ ಇದು ನಾರ್ತ್ ಕರ್ನಾಟಕದ ಸ್ಪೆಷಲ್ ಅಲ್ವಾ, ಎಲ್ಲರಿಗೂ ಇಷ್ಟ ಆಗುತ್ತೆ, ಟ್ರೈ ಮಾಡಿ ಅಂತ ಹೇಳಿದ್ರು. ವಿ ಟ್ರೈಡ್ ಇಟ್ ಅಂಡ್ ಇಟ್ಸ್ ಎ ಸಕ್ಸಸ್. ಆಕ್ಚುಲಿ ವಿ ಆರ್ ಎಕ್ಸೈಟೆಡ್ ಫಾರ್ ದಿಸ್ ಪ್ರಾಡಕ್ಟ್. ಇನ್ನೂ ಸದ್ಯಕ್ಕೆ ಲಾಂಚ್ ಮಾಡಿಲ್ಲ, ಇವತ್ತು ಟ್ರಯಲ್ ಮಾಡಿಲ್ಲ. ಹೌದು, ಇದಿನ್ನು ಟ್ರಯಲ್ ಇತ್ತು. ಇನ್ನೊಂದ್ಸತಿ ಟ್ರಯಲ್ ಮಾಡಿ ಆಮೇಲೆ ವಿ ವಿಲ್ ಲೀವ್. ಆಲ್ಸೋ ಇನ್ನೊಂದೇನಂದ್ರೆ ಸ್ಟೋರೇಜ್ ಟ್ರಯಲ್ ಕೂಡ ಮಾಡ್ಬೇಕು, ಎಷ್ಟು ತಿಂಗಳು ಇಡ್ಬೋದು ಅಂತ. ಅದನ್ನೆಲ್ಲ ಮಾಡಿ ಆಮೇಲೆ ಲಾಂಚ್ ಮಾಡ್ತೀವಿ. ಅಷ್ಟರಲ್ಲಿ ಎಲ್ಲ ಲೇಬಲ್ಸ್ ಎಲ್ಲ ರೆಡಿ ಮಾಡಿ. ಈ ಪ್ರಾಡಕ್ಟ್ಸ್ ಆರ್ ಕಮಿಂಗ್. ಇದ್ರ ಜೊತೆಗೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಬರ್ತದೆ. ಸೊ ಸ್ಟೇ ಟ್ಯೂನ್ಡ್. ಯಾಕಂದ್ರೆ ಈ ಮಸಾಲೆ ಪದಾರ್ಥಗಳು ಯಾವ್ದು ನಿಮ್ಗೆ ಹೊರಗಡೆ ಸಿಗಲ್ಲ. ನೀವು ಹುಡುಕಿದ್ರು ಕೂಡ ಎಣ್ಗಾಯಿ ಮಸಾಲ, ಪ್ರೀಮಿಕ್ಸ್ ಮಸಾಲ ಅದ್ರಲ್ಲೂ ಸಿಗಲ್ಲ. ಈ ಸ್ಟೂಡೆಂಟ್ಸ್ ಇರ್ಬೋದು, ಹೊರಗಡೆ ಟ್ರಾವೆಲ್ ಮಾಡುವಂತವ್ರಿಗಿರ್ಬೋದು, ಅಥವಾ ಕ್ವಿಕ್ ಆಗಿ ಅಡುಗೆ ಮಾಡ್ಕೊಳ್ಳೋರಿಗೆ, ಅಥವಾ ಏನೋ ಕೆಲ್ಸಕ್ಕೆ ಹೋಗುವಂತವ್ರಿಗೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗೋ ಹಾಗೇನೆ ನಾನು ಪ್ರತಿಯೊಂದು ಪ್ರೀಮಿಕ್ಸ್ ಪೌಡರ್ನು ಲಾಂಚ್ ಮಾಡ್ತಾ ಇದೀವಿ. ಸೊ ಖಂಡಿತ ಈ ಎಲ್ಲಾ ಮಸಾಲಾನು ಒಂದ್ಸತಿ ತರಿಸ್ಕೊಂಡು ಟ್ರೈ ಮಾಡಿ. ಬಾಯ ನೀರು ಬರ್ತಿದೆ ನನಗೂ. ನಂಗೆ ಅವಾಗಲಿಂದ ಸೊ ಯೂಶಲಿ ಎಣ್ಗಾಯಿ ಮಾಡುವಾಗ ಅದನ್ನ ಹೇಳಿದಾಗ ಸ್ವಲ್ಪ ಲಾಂಗ್ ಪ್ರೊಸೀಜರ್ ಅಂತ ಹೇಳಿದ್ನಲ್ಲ,
ಗ್ರೈಂಡ್ ಮಾಡ್ಕೊಂಡು ನಾವೇ ಎಲ್ಲ ಸ್ಟಫ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಮಾಡಿ. ಬಟ್ ವೆನ್ ಶಿ ಟೋಲ್ಡ್ ನಾನು ಇವತ್ತಾಗರೆ ಈಸಿ ರೆಸಿಪಿ ಹೇಳ್ತೀನಿ ಅಂತ ಮಾಡ್ಬಿಟ್ಟು ಶಿ ಶೋಡ್ ಮೀ ಈ ಪುಡಿನ ತೋರಿಸ್ಬಿಟ್ಟು ಅವಾಗ ಅನ್ಕೊಂಡೆ ವಾವ್ ಎಷ್ಟು ಈಸಿ ಇದೆ, ನಂಗೆ ಅಲ್ಲಿದ್ದಾಗೇನೆ ಇದ್ರೆ ತುಂಬಾ ಇಷ್ಟ ಆಗ್ತಾ ಇತ್ತೇನೋ, ಅವಾಗ ಮಾಡ್ಕೊಂಡು ತಿನ್ಬೋದಿತ್ತು ಅಂತ ಅನ್ಸ್ತು. ವೆರಿ ಈಸಿ. ಒಗ್ಗರಣೆ ಡಬ್ಬಿ ಮುಟ್ಲೂ ಇಲ್ಲ ಸರ್, ಅಷ್ಟು ಈಸಿ. ಎವ್ರಿಥಿಂಗ್ ವಿಲ್ ಬಿ ರೆಡಿ, ಕ್ವಿಕ್ ಆಗಿ ಆಗೋಗುತ್ತೆ ಎಲ್ಲ. ನೀನ್ ತಗೊಂಡ್ ಹೋಗಿದ್ಯಲ್ಲ ಪ್ರೀಮಿಕ್ಸ್ ಮಸಾಲ, ನಿಂಗೆ ಹಾಗೆ ಹೆಂಗೆ ಯೂಸ್ ಆಯ್ತು? ಸಾಂಬಾರ್ ಪ್ರೀಮಿಕ್ಸ್ ತುಂಬಾ ಯೂಸ್ ಆಯ್ತು. ಇನ್ನೇನ್ 5 ನಿಮಿಷ ಇದೆ, ಕೆಳಗಡೆ ಹೋಗಿ ಸಾಂಬಾರ್ ಮಾಡ್ಕೊಂಡ್ ಬಂದ್ಬಿಡುದು. ಅನ್ನ ಹೇಗೂ ಮಾಡಿರ್ತಾ ಇದ್ವಿ 2 ದಿನಕ್ಕೆಲ್ಲ. ಸೊ ಹಾಗೆ ಅನ್ನಕ್ಕೆ ಸಾಂಬಾರು ಜಾಸ್ತಿ ಯೂಸ್ ಮಾಡಿರೋದಂದ್ರೆ ಟಿಫನ್ ಪ್ರೀಮಿಕ್ಸ್ ಸಾಂಬಾರ್. ಅದು ಎಷ್ಟು ತಿಂದಿದೀನಿ ಅಂದ್ರೆ ಇವಾಗ ನಂಗೆ ಬೇಡ ಅಂತ ಅನ್ಸ್ಬಿಟ್ಟಿದೆ, ಅಷ್ಟು ತಿನ್ಬಿಡಿ. ರಸಂ ಪ್ರೀಮಿಕ್ಸ್, ಟಿಫನ್ ಸಾಂಬಾರು, ಮತ್ತೆ ಇನ್ನು ಏನೇನ್ ಕಳ್ಸಿದ್ದೆ ನಾನು ನಿಂಗೆ? ಸಾಂಬಾರ್ ಪೌಡರ್. ಸಾಂಬಾರ್ ಪೌಡರ್ ಕಳ್ಸಿದ್ದೆ. ಎಷ್ಟೊಂದು ಪ್ರಿಯಾ ನಾವು ಫ್ರೆಂಡ್ಸ್ಗೆಲ್ಲ ಕಳ್ಸ್ಕೊಡ್ಬೇಕು ಅಂತ ಹೇಳ್ತಿಲ್ಲ, ಯಾಕಂದ್ರೆ ಸುಮಾರು ಜನಕ್ಕೆ ಕೆಲ್ಸಕ್ಕೆ ಹೋಗೋಂಥವ್ರೆ, ಹೊರಗಡೆ ಹೋಗೋರಿಗೆ ಇಂಡಿಯನ್ ಮಸಾಲ ಅವೈಲೇಬಲ್ ಇರಲ್ಲ ಅಂತನೋರ್ಗೆ ಪೇರೆಂಟ್ಸ್ ಕೂಡ ಎಷ್ಟೊಂದು ಜನ ಇಲ್ಲಿಂದ ಕಳ್ಸಿಕೊಟ್ಟಿದ್ದಾರೆ. ಎಲ್ಲಾ ಪ್ರಾಡಕ್ಟ್ ಗಿಂತ ಮಮ್ಮಿ ಮಾಡಿದ್ ನಂಗೆ ಏನ್ ಇಷ್ಟ ಆಯ್ತು ಅಂದ್ರೆ, ನನಗ್ ಮಾತ್ರ ಅಲ್ಲ ನನ್ನ ಫ್ರೆಂಡ್ಸ್ಗೂ ತುಂಬಾ ಇಷ್ಟ ಆಯ್ತು. ಋಷಿಕೇಶ್ ಅಂತ ಒಬ್ಬ ಇದ್ದಾನೆ, ಅವನು ಕೇಳಿ ಮಾಡ್ಸ್ಕೊಂಡ್ ತಿಂತಾ ಇದ್ದ. ಇಟ್ ಈಸ್ ಅ ಸ್ವೀಟ್. ಯಾವ್ದು ಸ್ವೀಟ್ ಅದು? ಮೂಂಗ್ ದಾಲ್ ಸ್ವೀಟ್. ಎಲ್ಲರೂ ಎಷ್ಟು ಚೆನ್ನಾಗಿದೆ ಹಲ್ವಾ ಯಾವ್ದು ಅಂದ್ರೆ ಮೂಂಗ್ ದಾಲ್ ಹಲ್ವಾ ನೈಸ್, ಎಷ್ಟು ಚೆನ್ನಾಗಿದೆ. ಪ್ರೀಮಿಕ್ಸ್ ಅದನ್ನು ಅಷ್ಟೇ ಪ್ರೀಮಿಕ್ಸ್ ವೆರಿ ಈಸಿ. ಯಾವ್ದಾರ ಹಬ್ಬ ಬಂದ್ರೆ ಇವಾಗ ನಾವೆಲ್ಲರೂ ಒಂದೊಂದೊಂದೊಂದ್ ಸ್ವೀಟ್ ಡಿಶ್ ಮಾಡಿ ತಿಂತಾ ಇದ್ವಿ. ಒಂದೊಂದ್ ಸ್ವೀಟ್ ಮಾಡ್ಬೇಕು ಅಂದಾಗ ನಾನು ಯಾವಾಗ್ಲೂ ಮೂಂಗ್ ದಾಲ್ ಹಲ್ವಾನೇ ಮಾಡ್ತಾ ಇದ್ದು. ಪೌಡರ್ಗೆ ಹಾಲ್ ಹಾಕ್ಬಿಟ್ಟು ಕುದಿಸ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಮತ್ತೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಹಾಗೆ ಹೋಯ್ತು. ಎಷ್ಟು ಚೆನ್ನಾಗಿರ್ತಾಯಿತ್ತು, ನಂಗೆ ತುಂಬಾ ಇಷ್ಟ ಅದು. ಐ ಆಕ್ಚುಲಿ ಮಿಸ್ ದ್ಯಾಟ್. ಮತ್ತೆ ಮಾಡಿ ಖಂಡಿತ ಅದನ್ನು ಬೇಕಾದ್ರೆ ಲಾಂಚ್ ಮಾಡೋಣ. ಮೂಂಗ್ ದಾಲ್ ಹಲ್ವಾ ಅಂತ ಅದು ಹೆಂಗೆ ಅಂದ್ರೆ ಹೆಸರು ಬೇಳೆ ಹುರಿಬೇಕು, ನಂತರ ಪೌಡರ್ ಮಾಡ್ಬೇಕು, ಅದನ್ನ ಬೇಯಿಸ್ಬೇಕು, ಅದು ದೊಡ್ಡ ಪ್ರೊಸೀಜರ್. ನಾನು ಅದನ್ನ ಪ್ರೀಮಿಕ್ಸ್ ಮಾಡಿರೋದನ್ನ ಕೂಡ ವಿಡಿಯೋ ಈಗಾಗಲೇ ನಾನು ಬರೋವಾಗ್ಲೂ ಅಷ್ಟೇ, ನಾನು ಬರೋವಾಗ ಫ್ಯೂ ವೀಕ್ಸ್ ಬ್ಯಾಕ್ ಖಾಲಿ ಮಾಡಿನೇ ಬಂದಿದ್ದು. 1 year ಇಟ್ಟಿದ್ದೆ ಅದನ್ನು. ಸೊ ಪ್ರೂಫ್ಗೆ ಪ್ರಿಯಾನ ಇದ್ದಾಳೆ. ಯಾವುದೇ ಪ್ರಿಸರ್ವೇಟಿವ್ ಹಾಕ್ತೆ ಹೋಮ್ ಮೇಡ್ ಪೌಡರ್ಸ್ ನಾವು ಹೆಂಗೆ ಉಪಯೋಗಿಸ್ಕೋಬಹುದು, ತಿಂಗಳ ಗಟ್ಲೆ ಇಟ್ಕೊಂಡು ವರ್ಷದವರೆಗೂ ಅಂತಾನು ಹೇಳ್ಬೋದು. ಐ ಗೆಸ್ ನೀವು 700 ಗ್ರಾಮ್ 500 ಗ್ರಾಮ್ ಕೊಟ್ಟಿದ್ದಿದ್ ಮಮ್ಮಿ ನನ್ಗೆ. ಅದು ಎಲ್ಲಿ ಖಾಲಿ ಆಗುತ್ತೋ ಅಂತ ಇಷ್ಟಿಷ್ಟೇ ಮಾಡ್ತಾ ಇದ್ದೆ. ಕೊನೆಯಲ್ಲಿ ಮಾತ್ರ ಎಷ್ಟಿದೆಯೋ ಅಷ್ಟು ಹಾಕ್ಬಿಟ್ಟು ಐ ಗೇವ್ ಇಟ್ ಟು ಎವ್ರಿವನ್. ಬಿಕಾಸ್ ಎಲ್ಲರೂ ಕೇಳಿದ್ರಲ್ಲ, ಅದಕ್ಕೋಸ್ಕರ ಮಾಡಿ ಕೊಟ್ಬಿಟ್ಟು ಬಂದೆ. ಹಂಗಾರೆ ಪ್ರಿಯಾ ಹೇಳ್ದಂಗೆ ಅದನ್ನು ಒಂದ್ಸತಿ ಟ್ರೈ ಮಾಡಿ ಮತ್ತೆ ಲಾಂಚ್ ಮಾಡೋಣ. ಓಕೆ, ಸೊ ಈ ಮಸಾಲೆ ಬಗ್ಗೆ ಹೇಳ್ಬೇಕು ಅಂದ್ರೆ ಇದೊಂದು ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಮಾಡಿದೀನಿ. ಮೇ ಬಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ. ಎಣ್ಗಾಯಿ ಎಲ್ರಿಗೂ ಇಷ್ಟ ಆಗುತ್ತೆ. ಅದನ್ನ ಲಾಂಚ್ ಮಾಡೋವರೆಗೂ ವೇಟ್ ಮಾಡಿ. ಖಂಡಿತ ಆದಷ್ಟು ಬೇಗ ನಿಮ್ಗೆ ಇದನ್ನ ಅನೌನ್ಸ್ ಮಾಡ್ತೀವಿ. ನನ್ಗೆ ಅಥೆಂಟಿಕ್ ಎಣ್ಗಾಯಿ ಕಂಪ್ಯಾರಿಸನ್ ಬರಲ್ಲ, ಮೇ ಬಿ ನೀವೇ ಹೇಳ್ಬೇಕು. ಸೊ ಟೇಸ್ಟ್ ಮಾಡಿ ನೋಡೋಣ. ಚಪಾತಿ ಮಾಡೋಣ ಈಗ. ಎರಡು ಚಪಾತಿ ಅಲ್ಲ, ದೊಡ್ಡದಿದೆ ಅಷ್ಟೇ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ. ಬಾಯಲ್ಲಿ ಫುಲ್ ನೀರು. ಜೆನ್ಯೂನ್. ಸೊ ನಮ್ಮ ಹೊಸ ರೆಸಿಪಿ ಸಕ್ಸಸ್ ಆಯ್ತು. ಹಾಗಾದ್ರೆ ಇದನ್ನ ನಾವು ಬೇಗ ಲೈವ್ ತಗೊಂಡ್ಬರ್ತೀವಿ. ಎಣ್ಗಾಯಿ ಪ್ರೀಮಿಕ್ಸ್ ಎಲ್ಲೂ ನಿಮ್ಗೆ ಸಿಗಲ್ಲ. ನಮ್ದೇ ಫಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬಾ ಹೆಮ್ಮೆ ಆಗುತ್ತೆ. ಅಕ್ಕಿ ರೊಟ್ಟಿ ಇನ್ನೂ ಚೆನ್ನಾಗಿರುತ್ತೆ. ಸೊ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಮತ್ತು ಚಪಾತಿಗೆ, ಅನ್ನಕ್ಕೆ, ಬಿರಿಯಾನಿಗೆ ಎಲ್ಲದಕ್ಕೂ ನೀವು ಮಾಡ್ಕೊಳ್ಳೋ ರೀತಿನಲ್ಲಿ ನಮ್ಮ ಹೊಸ ಪ್ರಾಡಕ್ಟ್ ಬರ್ತಾ ಇದೆ. ವೆಯ್ಟ್ ಮಾಡ್ತೀರಿ. ಪರ್ಫೆಕ್ಟ್ ಇದೆ. ಸಕ್ಸಸ್. ಬೆಳಗಿನ ಬ್ರೇಕ್ಫಾಸ್ಟ್ ಸ್ವೀಟು ಮತ್ತು ಖಾರ ಎರಡು ಅಟ್ ಎ ಟೈಮಲ್ಲಿ ಮಾಡುವಂಥ ಒಂದು ರೆಸಿಪಿ ನೋಡ್ಕೊಂಬರೋಣ. ಮೊದಲು ಬಾಣಲಿನಲ್ಲಿ 1 ಅಥವಾ 1.5 ಸ್ಪೂನಷ್ಟು ಗಸಗಸೆ ಹುರ್ಕೋತಾ ಇದ್ದೀನಿ. ಇದು ಜಾಸ್ತಿ ಹುರ್ಕೋಬಾರ್ದು, ಸ್ವಲ್ಪ ಘಮ ಬರೋವರೆಗೂ ಮಾತ್ರ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಹುರಿದಿರೋವಂಥ ಗಸಗಸೆನ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡು ಅದೇ ಬಾಣಲಿನಲ್ಲಿ ಒಂದು ಸ್ವಲ್ಪ ನೀರು ಬಿಸಿ ಮಾಡ್ಕೊಳ್ಳೋಣ. ಇದನ್ನು ಮಾಡ್ತಿರೋದು ಶಾವಿಗೆ ಬೇಯಿಸೋದಕ್ಕೋಸ್ಕರ. ಸೊ ರೆಡಿಮೇಡ್ ಶಾವಿಗೆ ನಿಮಗೆ ಸಿಗುತ್ತಲ್ಲ,
ಆ ಶಾವಿಗೆ ಉಪಯೋಗಿಸ್ಕೊಂಡು ಬೆಳಗಿನ 2 ರೀತಿಯ ಬ್ರೇಕ್ಫಾಸ್ಟ್ ಮಾಡೋದಕ್ಕೋಸ್ಕರ, ಅಂದರೆ 2 ರೀತಿ ಸ್ವೀಟು ಮತ್ತು ಖಾರ ಮಾಡೋದಕ್ಕೋಸ್ಕರ ಈ ಶಾವಿಗೆ ಬೇಯಿಸ್ಕೊತಾ ಇದ್ದೀನಿ. ಇದು ಅಕ್ಕಿ ಶಾವಿಗೆ, ರೆಡಿಮೇಡ್ ಸಿಗುತ್ತೆ. ಸೊ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ತುಪ್ಪ ಹಾಕಿ ಬಿಸಿ ನೀರಲ್ಲಿ ಈ ರೀತಿ ಬೇಯಿಸ್ಕೋಬೇಕು. ನೀರು ಸ್ವಲ್ಪ ಜಾಸ್ತಿ ಇಟ್ಕೋಬೇಕು, ಶಾವಿಗೆ ಬೆಂದ ಮೇಲೆ ನೀರೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸ್ವಲ್ಪ ಬೇಯಿಸ್ಕೊಂಡ ನಂತರ ಇದನ್ನು ಶೋಧಿಸಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವೀಟ್ಗೆ ಮತ್ತೊಂದು ಖಾರಕ್ಕೆ ಅಂದರೆ ನಾವು ಹೇಗೆ ಚಿತ್ರಾನ್ನ ಒಗ್ಗರಣೆ ಮಾಡ್ತೀವಲ್ಲ ಆ ರೀತಿ ಒಗ್ಗರಣೆ ಮಾಡಿಕೊಂಡು ಶಾವಿಗೆ ಬಾತ್ ಮಾಡಿಕೊಂಡು ನಂತರ ಸ್ವೀಟ್ ಶಾವಿಗೆಗೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಶಾವಿಗೆ ಬಾತ್ ಮಾಡ್ಕೊಂಬೇಡ. ಶಾವಿಗೆ ಬಾತ್ ಮಾಡೋದಕ್ಕೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಕಡಲೆ ಬೀಜ ಹಾಕಿ ರೋಸ್ಟ್ ಮಾಡ್ಕೋಬೇಕು. ಮೀನ್ವೈಲ್ ನಾನು ಇನ್ನೊಂದು ಕಡೆ ಬೆಲ್ಲ ಕರಗಿಸ್ಕೊತಾ ಇದ್ದೀನಿ. ಸೊ ಬೆಳಗಿನ ಬ್ರೇಕ್ಫಾಸ್ಟ್ ಟೈಮಲ್ಲಿ ಬರೀ ಉಪ್ಪಿಟ್ಟು ಕೇಸರಿ ಬಾತ್ ಅಲ್ಲದೆ ಈ ರೀತಿ ಶಾವಿಗೆನೂ ಕೂಡ 2 ರೀತಿ ಸ್ವೀಟ್ ಮಾಡಿಕೊಂಡು ಖಾರ ಮಾಡ್ಕೊಂಡು ತಿನ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ ಕೆಂಪಗಾಗೋರ್ಗು ಹುರ್ಕೊಂಡ ನಂತರ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಉಪ್ಪು ಮತ್ತು ಅರಿಶಿನ ಹಾಕಿ ಫ್ರೈ ಮಾಡ್ಕೋಬೇಕು. ಸೇಮ್ ನಾವು ಹೇಗೆ ಚಿತ್ರಾನ್ನ ಒಗ್ಗರಣೆ ಮಾಡ್ತೀವಲ್ಲ ಅದೇ ರೀತಿಯೇ. ಹಾಗೆ ಇದಕ್ಕೆ ಬೇಕಾದ್ರೆ ನೀವು ಈರುಳ್ಳಿ ಮತ್ತು ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡ್ಕೋಬೋದು. ಅದು ಸಿಂಪಲ್ ಒಗ್ಗರಣೆ ಅಂದರೆ ಇದಿಷ್ಟ ಆದರೆ ಸಾಕು. ನಂತರ ಬೇಯಿಸಿಟ್ಕೊಂಡಿರೋಂಥ ಶಾವಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈರುಳ್ಳಿ ಹಾಕ್ತೇನೂ ಕೂಡ ನೀವು ಈ ರೀತಿ ಒಗ್ಗರಣೆ ಮಾಡ್ಕೊಂಡು ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಉಪ್ಪು, ಖಾರ ಇದೆಲ್ಲ ಟೇಸ್ಟ್ ಅಡ್ಜಸ್ಟ್ ಮಾಡಿಕೊಂಡು ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಗೆ ತುರಿದಿಟ್ಕೊಂಡಿರೋಂಥ ಫ್ರೆಶ್ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಶಾವಿಗೆ ಬಾತ್ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಇದಕ್ಕೆ ಹುಳಿಗೋಸ್ಕರ ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸೊ ಈ ರೀತಿ ಮಾಡುವಂಥ ಶಾವಿಗೆ ಬಾತ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ವೆರ್ಮಿಸೆಲ್ಲಿ ಅಥವಾ ರವೆಯಿಂದ ಮಾಡಿರುವಂಥ ಶಾವಿಗೆಗಿಂತಲೂ ಅಕ್ಕಿ ಶಾವಿಗೆದು ಏನು ಶಾವಿಗೆ ಬಾತ್ ಏನಿರುತ್ತಲ್ಲ ಆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಸ್ವೀಟ್ ಶಾವಿಗೆಗೆ ಮೊದಲೇ ಹುರಿದಿಟ್ಕೊಂಡಿರೋಂಥ ಗಸಗಸೆ ಜೊತೆಗೆ 1 ಕಪ್ಪಷ್ಟು ಕಾಯಿ ತುರಿ ಹಾಕಿ 2 ಏಲಕ್ಕಿ ಹಾಕಿ ನುಣ್ಣಗೆ ರುಬ್ಕೊಂಡ ನಂತರ ಒಂದು ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ಫಸ್ಟೇ ಕರಗಿಸಿಟ್ಕೊಂಡಿರೋಂಥ ಬೆಲ್ಲದ ನೀರು, ಅದ್ರ ಜೊತೆಗೆ ಕಾಯಿಸಿ ಆರಿಸಿಟ್ಕೊಂಡಿರೋಂಥ ಒಂದು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿಕೊಂಡ್ರೆ ಕಾಯಿ ಹಾಲು ಕೂಡ ರೆಡಿ ಆಗುತ್ತೆ. ಇದನ್ನು ಮೊದಲೇ ನಾವು ಬೇಯಿಸಿಟ್ಕೊಂಡಿರೋಂಥ ಶಾವಿಗೆ ಜೊತೆಗೆ ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ನೀವು ಸರ್ವ್ ಮಾಡ್ಬೋದು. ಸೊ ಇದೆರಡು ಕೂಡ ತುಂಬ ಸಿಂಪಲ್ ಆ್ಯಂಡ್ ಹೆಲ್ದಿ ರೆಸಿಪಿ, ಕ್ವಿಕ್ಕಾಗೂ ಆಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾಗಲಿ ಅಥವಾ ಮಧ್ಯಾಹ್ನ ಲಂಚ್ಗಾಗಲಿ ನೀವು ಈ ರೀತಿ ಅಕ್ಕಿ ಶಾವಿಗೆಯಿಂದ 2 ರೆಸಿಪಿ ಒಟ್ಟಿಗೆ ನೀವು ಟ್ರೈ ಮಾಡ್ಬೋದು. ಈ ಎಲ್ಲ ವ್ಲಾಗ್ ಸುಮಾರು ಲೇಟಾಗಿ ಬರ್ತಿದೆ, ಕಾರಣ ಪ್ರತಿದಿನದ ಹೆಕ್ಟಿಕ್ ಕೆಲಸ, ತುಂಬ ಬ್ಯುಸಿ ಇರ್ತಿದ್ದೆ. ಸೊ ಆದರೂ ಕೂಡ ಇವತ್ತಿನ ವ್ಲಾಗಲ್ಲಿ ಸಾಕಷ್ಟು ಸರ್ಪ್ರೈಸಸ್ ಇದೆ. ಇದು ಮಕ್ಳಿಗೆ ನಾನು ಕೊಟ್ಟಂಥ ಸರ್ಪ್ರೈಸ್. ಸರ್ಪ್ರೈಸ್ ಇದೆ ಇದ್ರಲ್ಲ. ಎಸ್, ಏನಂತ ಗೊತ್ತಾಯ್ತಾ? ಪಟಾಕಿ. ಹೇಳ್ದಿಲ್ಲ 2 ವರ್ಷದಿಂದ ನಾನು ಪಟಾಕಿ ಹೊಡೆದಿಲ್ಲ ಅಂತ. ಸಿ, ಡೈರೆಕ್ಟ್ ಫ್ರಮ್ ದ ಮ್ಯಾನುಫ್ಯಾಕ್ಚರರ್ಸ್. ಅಷ್ಟಿಗೆ ಇದ್ರಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲ. ನಾನು ಇದೆಲ್ಲ ಸೆಲೆಕ್ಟ್ ಮಾಡಿರೋದು. ಒಂದೊಂದು ಡಿಫ್ರೆಂಟ್ ಆಗಿದೆ. ಚಿನಿ ಹುಡುಕಿ ನಿಮ್ಗೋಸ್ಕರ ನಾನು ತರಿಸ್ತೇನೆ. ಪೊಲ್ಯೂಟ್ ಅಲ್ಲ, ಉದ್ಬತ್ತಿ ಇಟ್ಬಿಟ್ಟು ಎದ್ರುಕೊಂಡು ಮಾಡೋ ಥರದ್ದು ಒಂದು ಇಲ್ಲ. ಡಿಫ್ರೆಂಟ್ ಆಗಿದೆ, ಒಂದೊಂದು ಡಿಫ್ರೆಂಟ್ ಆಗಿದೆ. ಇದು ನಾನು ತರಿಸಿರೋದು. ಇವ್ರು ತಮಿಳಲ್ಲಿ ಬೇರೆ ಹಾಕಿದ್ರಲ್ಲಪ್ಪ, ನಮಗೆ ತಮಿಳು ಓದಕ್ಕೆ ಬರಲ್ಲ. ಶರವಣ ಅಂತನೋ ಏನೋ ಇದೆ ಈ ಸ್ಟೋರ್ ಹೆಸರು. ನಂಗೆ ಆಮೇಲಿಂದ ಹೇಳ್ತೀನಿ ಯಾವ ಸ್ಟೋರ್ ಅಂತ. ಹಾಂ, ಮಕ್ಕಳೆಲ್ಲ ಇರ್ತಾರಲ್ಲ, ಹಿತೈಷಿ ಎಲ್ಲ, ಅದಕ್ಕೋಸ್ಕರ. ಹಾಂ, ಓಪನ್ ಮಾಡಂಗಿಲ್ಲ. ಹೊಡೆಯುವಾಗ ಓಪನ್ ಮಾಡ್ಬೇಕು. ಇದು ಡಿಫ್ರೆಂಟ್. ಹಾ, ಇದು ಅಷ್ಟೇ, ಇದು ಡಿಫ್ರೆಂಟ್. ಕೈಯಲ್ಲಿ ಹಿಡ್ಕೊಂಡು ಆಡ್ಸೋ ಚಕ್ರ. ಮೇಲ್ಗಡೆ ಹೆಂಗಿದೆ ಹಂಗ ಬರುತ್ತೆ. ಪಿಜ್ಜಾ ಪಟಾಕಿ. ಅಲ್ಲಿ ಬಟ್ ಕ್ರ್ಯಾಕರ್ಸ್ ಅವೈಲಬಲ್ ಇಲ್ಲ. ಏನಾದ್ರೂ ಇಲ್ಲಿಗೆಲ್ಲ ಕ್ರ್ಯಾಕರ್ಸ್ ನಾವೇನಾದ್ರು ಹಚ್ಚಿದ್ರು ಅರೆಸ್ಟ್. ಒಂದೇ ಒಂದಿನ ಅವರೇ ಪಟಾಕಿ ಹೊಡಿತಾರೆ. ಫೈರ್ ವರ್ಕ್ಸ್ ಶೋ ನಡೆಯುತ್ತೆ. ಅದು ಹಂಗೇರಿಯನ್ ಡೇ ಅಂತ, ಎಸ್ಟಾಬ್ಲಿಷ್ ಡೇ ಅಂತ ಒಂದಿದೆ. ನಾನು ಎಷ್ಟು ಮಿಸ್ ಮಾಡ್ತೀನಿ. ಅದಕ್ಕೆ ದೀಪಾವಳಿ ತುಂಬಾ ಗ್ರ್ಯಾಂಡ್, ಮನೇನ ಅಲಂಕಾರ ಮಾಡಿ ನಾವು ಅಲಂಕಾರ ಮಾಡ್ಕೊಂಡು ಚೆನ್ನಾಗಿ ತಿಂದು ಪಟಾಕಿ ಎಲ್ಲ ಹೊಡೆದು ಅದನ್ನಂತೂ 2 ವರ್ಷ ತುಂಬಾ ಮಿಸ್ ಮಾಡ್ಕೊಂಡಿದ್ದೆ.
ಅದಕ್ಕೆ 2 ವರ್ಷದ ಒಟ್ಟಿಗೆ ಸೇರಿ ಪಟಾಕಿ ಹಬ್ಬ ಮಾಡೋಣ ಅಂತ ತರಿಸಿದೀನಿ. ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಮಾಡೋಣ ಅಂತ. ಖುಷಿ ಆಯ್ತಾ? ಇವಾಗ ಏನ್ ಪಟಾಕಿ ತರಿಸಿದೀನಿ ಅದು ನಾನು ಹುಡುಕಿ ನೋಡಿ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿಲ್ದಂಗೆ ಇದನ್ನೆಲ್ಲ ಆರ್ಡರ್ ಮಾಡಿ ತರಿಸಿದೆ. ಇವ್ದು ಯಾವುದೇ ಪ್ರಮೋಷನ್ ಅಲ್ಲ, ಆದ್ರೂ ಕೂಡ ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡಿ. ಮೇ ಬಿ ಈ ವಿಡಿಯೋ ಬರೋದು ಲೇಟ್ ಆಗ್ಬೋದು, ಸೊ ಯಾವಾಗ್ಲಾದ್ರು ಬರ್ಲಿ ಆ ನಂಬರ್ನ ಸೇವ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಇಯರ್ ನೀವು ಆರ್ಡರ್ ಮಾಡಿ ತರಿಸ್ಕೊಂಡ್ರೆ ಮ್ಯಾನುಫ್ಯಾಕ್ಚರ್ ಇಂದ ಡೈರೆಕ್ಟ್ ಆಗಿ ಬರೋದ್ರಿಂದ ನಿಮ್ಗೆ ಡಿಸ್ಕೌಂಟ್ ಆಗುತ್ತೆ. ನಾ ಇದನ್ನ ಆನ್ಲೈನ್ ಎಲ್ಲ ತರಿಸಿದೆ, ನಮ್ಗೆ ಇದು ಕೊರಿಯರ್ ಅಲ್ಲಿ ಬಂತು. ಸೊ ನಂತರ ಕೊರಿಯರ್ ತರಿಸ್ಕೊಂಡ್ಮೇಲೆ ಪೋರ್ಟರ್ ಅಲ್ಲಿ ಮನೆಗೆ ಇದನ್ನ ಡೆಲಿವರಿ ಮಾಡಿ ಕೊರಿಯರ್ ಆಫೀಸ್ ಇಂದ ಡೆಲಿವರಿ ಇಲ್ಲಿಗೆ ಬಂದಿದೆ. 2 ವರ್ಷದ ನಂತರ ಮಗಳು ಮನೆಗೆ ಬಂದಿದ್ದಾಳೆ. ಹಬ್ಬ ಕೂಡ ಈ ಸತಿ ಗ್ರ್ಯಾಂಡಾಗಿ ಮಾಡಬೇಕು ಅಂತನೋ ಆಸೆ ಇದೆ. ಹಾಗಾಗಿ ಸ್ವಲ್ಪ ಚೇಂಜಸ್ ಮಾಡೋಣ ಅಂತಲೇ ಲಿವಿಂಗ್ ರೂಮಲ್ಲಿ ಇರುವಂಥ ಈ ಹಳೆ ಸೋಫಾ ಜಾಗಕ್ಕೆ ಹೊಸ ಸೋಫಾ ಪರ್ಚೇಸ್ ಮಾಡಿದ್ವಿ. ಬರೀ ಸೋಫಾ ಅಷ್ಟೇ ಅಲ್ಲ, ಲಿವಿಂಗ್ ರೂಮ್ಗೆ ಬೇಕಾಗಿರುವಂಥ ಇನ್ನೂ ಕೆಲವು ಫರ್ನಿಚರ್ಸ್ನ ನಾನು ಶಾಪಿಂಗ್ ಮಾಡಿದ್ದೆ. ಅದನ್ನು ಇವತ್ತು ಇನ್ಸ್ಟಾಲ್ ಮಾಡಲಿಕ್ಕೆ ಕಂಪನಿ ಕಡೆಯಿಂದನೇ ಬಂದಿದ್ದಾರೆ. ಅಂದರೆ ನಾವು ತೊಗೊಂಡಿದ್ದು ರಾಯಲ್ ಓಕ್ ಅವರೇ ಬಂದು ಇನ್ಸ್ಟಾಲ್ ಮಾಡಿ ಕೊಡ್ತಾರೆ. ಸೊ ಏನೇನೆಲ್ಲ ಇದೆ ಅಂತ ಅದನ್ನು ನೋಡೋಣ ಬನ್ನಿ. ಈ ರಿಕ್ಲೈನರ್ ಸೋಫಾ ಬಗ್ಗೆ ಹೇಳಬೇಕಂದ್ರೆ ನಾನು ತುಂಬ ದಿನದಿಂದ ತುಂಬ ಆಸೆ ಪಡ್ತಾ ಇದ್ದೆ ರಿಕ್ಲೈನರ್ ಸೋಫಾ ತೊಗೋಬೇಕು ಅಂತ. ಒಂದು ನನ್ನ ಲೋವರ್ ಬ್ಯಾಕ್ ಪೈನ್ ಮತ್ತು ತುಂಬ ಹೊತ್ತು ಕೆಲಸ ಮಾಡೋದ್ರಿಂದ ಬರುವಂಥ ಕಾಲು ನೋವು, ಇದೆರಡಕ್ಕೂ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ನಾನು ರಿಕ್ಲೈನರ್ ಸೋಫಾ ತುಂಬ ದಿನದಿಂದ ಆಸೆ ಪಡ್ತಾ ಇದ್ದೆ. ಅದು ಈ ಸರ್ತಿ ದೀಪಾವಳಿಗೆ ಪರ್ಚೇಸ್ ಮಾಡಿದಾಗಾಯಿತು. ತುಂಬ ಕಂಫರ್ಟಬಲ್ ಆಗಿರುತ್ತೆ. ಕೆಲವೊಮ್ಮೆ ನಾನು ಇಲ್ಲೇ ನಿದ್ದೆ ಮಾಡಿಬಿಡ್ತೀನಿ. ಬೆಳಗ್ಗಿಂದ ಸಂಜೆವರೆಗೂ ಏನು ಸ್ಟ್ರೆಸ್ಸಲ್ಲಿ ಇರ್ತೀವಿ, ರಿಲ್ಯಾಕ್ಸೇಷನ್ಗೋಸ್ಕರ ಬೇಕಾಗಿದ್ದಂಥ ಒಂದು ಸೋಫಾ ಇದು. ನಾನು ತುಂಬ ಇಷ್ಟಪಟ್ಟಿದ್ದೆ. ಹಾಗಾಗಿ ಎಲೆಕ್ಟ್ರಿಕ್ದು ತೊಗೊಂಡೆ. ಮ್ಯಾನ್ಯುವಲಿ ನಾವು ನೋಡಿದ್ವಿ, ಬಟ್ ನಂಗೆ ಅದಷ್ಟೇನು ಕಂಫರ್ಟಬಲ್ ಅನಿಸ್ಲಿಲ್ಲ. ಕೂತ್ಕೊಳ್ಳೋಕ್ಕೂ ಕಷ್ಟ ಆಗ್ತಿತ್ತು, ಎದೊಳಕ್ಕೂ ಕಷ್ಟ ಆಗ್ತಿತ್ತು. ಲೋವರ್ ಬ್ಯಾಕ್ ಪೇನ್ ಅದು ಇರುವಾಗಂತೂ ಆ ಥರ ಎಫರ್ಟ್ ಹಾಕಿ ಎದೊಳಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಹಾಗಾಗಿ ನಾನು ಎಲೆಕ್ಟ್ರಿಕ್ ಚೂಸ್ ಮಾಡಿದೆ. ಸೊ ಎಷ್ಟು ಬೇಕೋ ಪೊಸಿಷನ್ಗೆ ನಿಲ್ಲಿಸ್ಕೊಂಡು ನಾವು ಕಾಲು ನೋವಿದ್ದಾಗ ಅದನ್ನು ಹೈಟ್ ಜಾಸ್ತಿ ಮಾಡ್ಕೋಬೋದು, ಕಮ್ಮಿ ಮಾಡ್ಕೋಬೋದು. ಮಲ್ಕೋಬೇಕು ಅಂದರೆ ಬ್ಯಾಕ್ ಸೈಡ್ನ ಫುಲ್ ಡೌನಿಗೆ ಮಾಡಿಕೊಂಡು ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ಬೋದು. ಒಂದು ರಿಲ್ಯಾಕ್ಸೇಷನ್ಗೆ ಬೇಕಾಗಿದ್ದಂಥ ಸೋಫಾ ಅದು ರಿಕ್ಲೈನರ್ ಸೋಫಾ. ಇದು ಬಿಟ್ಟರೆ ನಾವು ಚೂಸ್ ಮಾಡಿದ್ದು ಎಲ್ ಶೇಪ್ ಸೋಫಾ. ನಮ್ಮ ಹತ್ರ ಫಸ್ಟ್ ಇದ್ದಿದ್ದೇನೆಂದರೆ ನಾವು ಕಸ್ಟಮೈಸ್ ಮಾಡಿಸಿದ್ವಿ. ಇಲ್ಲೇ ನಿಯರ್ ಬೈ ಇರೋವಂಥ ಶಾಪ್ ಅವ್ರನ್ನ ಕರ್ಕೊಂಡು ಬಂದು ಇದೆಲ್ಲ ಅಳತೆ ಕೊಟ್ಟು ಮಾಡಿಸಿದ್ದೆ. ತುಂಬ ಜಾಸ್ತಿನೇ ಜಾಗ ಕವರ್ ಮಾಡ್ಕೊಂಡ್ಬಿಟ್ಟಿತ್ತು. ಅಲ್ಲಿ ಟಿ ವಿ ಯೂನಿಟ್ ಏನಿದೆ ಡ್ರಾವರ್ ಕೂಡ ತೆಗೆಯೋಕ್ಕಾಗ್ತಿರಲಿಲ್ಲ, ಜೊತೆಗೆ ಫುಲ್ ಅಲ್ಲಿವರೆಗೂ ಗೋಡೆವರೆಗೂ ಬಂದಿತ್ತು. ನಮಗೊಂದು ಐಡಿಯಾ ಕೂಡ ಇರಲಿಲ್ಲ ಅವಾಗ ಯಾವ ಥರ ಸೋಫಾ ಮಾಡಿಸ್ಬೇಕು ಅಂತ ಅನ್ನೋದು. ಸೊ ಹಾಲ್ ದೊಡ್ಡದಾಗಿದೆ, ದೊಡ್ಡ ಒಂದು ಸೋಫಾ ಹಾಕೋಣ ಅಂತ ಅಂದ್ಕೊಂಡು ಮಾಡಿದ್ದು. ಆಮೇಲೆ ನಾವು ಚೂಸ್ ಮಾಡಿದ್ದು ಕ್ಲಾತ್ ಆಗಲಿ ಅಥವಾ ಆ ಮೆಟೀರಿಯಲ್ ಆಗಲಿ ಯೂಸ್ ಮಾಡ್ತಾ ಅದ್ರದ್ದು ಏನು ಸ್ಟ್ರಕ್ಚರೆಲ್ಲ ಇತ್ತು ಅದೆಲ್ಲ ಹೊಟ್ಟೋಯ್ತು. ಹಾಗಾಗಿ ಆ ಸೋಫಾನ ಎಕ್ಸ್ಚೇಂಜ್ ಮಾಡಿದೆ. ಇನ್ನೊಂದೇನೇನು ಹೇಳಬೇಕಂದ್ರೆ ನನ್ನ ತಮ್ಮನ ಮನೆಗೆ ಅದೆಲ್ಲ ಶಿಫ್ಟ್ ಮಾಡಿಸ್ದೆ. ಯಾಕಂದರೆ ನನ್ನ ತಮ್ಮನ ಮನೆಯಲ್ಲೂ ಸಾಕಷ್ಟು ಜಾಗ ಇದೆ. ಯಾರಿಗೂ ಕೊಡೋ ಬದಲು ತಮ್ಮನ ಮನೆಯಲ್ಲಿ ಯಾರು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ರಂಗನಾಥಂಗೆ ಕೊಟ್ಟು ಕಳಿಸ್ದೆ. ತುಂಬ ಚೆನ್ನಾಗಿದೆ ಆ ಸೋಫಾ ಕೂಡ, ಕಸ್ಟಮೈಸ್ ಮಾಡಿಸಿದ್ದು ದೊಡ್ಡದಾಗಿದೆ. ಬಟ್ ನನಗಿವಾಗ ಬೇಕಾಗಿದ್ದು ಒಂದು ಎಲ್ ಶೇಪ್ ಸೋಫಾ, ಸ್ವಲ್ಪ ಜಾಗ ಕಮ್ಮಿ ತೊಗೊಂಡು ಇರೋವಂಥ ಒಂದು ಎಲ್ ಶೇಪ್ ಸೋಫಾ ಹುಡುಕ್ತಾ ಇದ್ವಿ. ಸೊ ನನಗಿದು ಐಕೆ ಅಲ್ಲ, ಏನು ಹೇಳ್ತಾರೆ ರಾಯಲ್ ಓಕಲ್ಲಿ ನಮಗೆ ಸಿಕ್ತಿದ್ದು. ತುಂಬ ಚೆನ್ನಾಗಿತ್ತು. ಒಂದೇ ಪೀಸ್ ಇದ್ದಿದ್ದು ಹೇಳಬೇಕಂದ್ರೆ. ಈಗ ದೀಪಾವಳಿ ಆಫರ್ ಎಲ್ಲ ಇದ್ದಿದ್ದರಿಂದ ನಾನು ಇದನ್ನು ಚೂಸ್ ಮಾಡಿದೆ. ಸ್ವಲ್ಪ ನನಗೆ ಇವಾಗ ಏನು ಭಯ ಅಂತಂದರೆ ಲೈಟ್ ಕಲರ್ ಇರೋದ್ರಿಂದ ಧೂಳು ಕುತ್ಕೋಬೋದು ಅಂತ ಅನ್ನೋ ಒಂದು ಭಯ ಬಿಟ್ಟರೆ ಬೇರೆ ಏನಿಲ್ಲ. ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. ಇದು ಸೋಫಾ ಕಮ್ ಬೆಡ್. ಆರಾಮಾಗಿ ಟಿ ವಿ ನೋಡ್ಕೋತಾ ಮಲ್ಕೊಳ್ಳೋದಕ್ಕೆ ಸೋಫಾ ಕಮ್ ಬೆಡ್, ಸ್ಟೋರೇಜ್ ಇರೋವಂಥದ್ದನ್ನೇ ಸೋಫಾ ಹುಡುಕ್ತಾ ಇದೆ. ಬೆಡ್ ಕೂಡ ನಾವು ಮಾಡ್ಕೋಬೋದು. ನೈಟಲ್ಲಿ ಬೇಕಂದಾಗ ತೆಗೆದು ನಾವು ಬೆಡ್ ಉಪಯೋಗಿಸ್ಕೊಂಡು ಇಬ್ಬರು ಆರಾಮಾಗಿ ಸಫಿಷಿಯೆಂಟಾಗಿ ಮಲ್ಕೊಳ್ಳೋ ಅಷ್ಟು ಜಾಗ ಇದೆ. ಹಾಗಾಗಿ ಈ ಥರದನ್ನ ನಾನು ಚೂಸ್ ಮಾಡಿದೆ. ಸೊ ಸ್ಟೋರೇಜ್ ಇದೆ, ಸ್ಟೋರೇಜ್ ಕೂಡ ತುಂಬ ದೊಡ್ಡದಾಗಿದೆ. ಇದಿಷ್ಟು ಈ ಪೂರ್ತಿ ಸ್ಟೋರೇಜ್ ಇದೆ. ಸಾಕಷ್ಟು ಐಟಮ್ ನಾವು ಇಟ್ಕೋಬೋದು, ಪಿಲ್ಲೋ ಬೆಡ್ಶೀಟ್ ಈ ಥರದೆಲ್ಲ, ಅಥವಾ ವಿಂಟರಲ್ಲಿ ಯೂಸ್ ಮಾಡೋ ಥ್ರೋ ಆಗಲಿ ಪಿಲ್ಲೋ ಆಗಲಿ ಹಿಡಿದಕ್ಕೆ ತುಂಬ ಚೆನ್ನಾಗಿದೆ. ಇದಕ್ಕೆ ಮ್ಯಾಚ್ ಆಗೋ ಹಾಗೆ ನಾವು ಕಾಫಿ ಟೇಬಲ್ ಹುಡುಕ್ತಾ ಇದ್ವಿ. ತುಂಬಾ ಕಲೆಕ್ಷನ್ಸ್ ಇತ್ತು ರಾಯಲ್ ಓಕಲ್ಲಿ.
ಬಟ್ ನಮಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ಇದು ಡಬಲ್ ಟೇಬಲ್ ಇರೋದ್ರಿಂದ ಜನ ಜಾಸ್ತಿ ಇದ್ದಾಗ ಇನ್ನೊಂದು ಟೇಬಲ್ನ ಈ ಕಡೆಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಉಪಯೋಗಿಸ್ಕೋಬೋದು. ಇದರಲ್ಲೂ ಕೂಡ ಸ್ಟೋರೇಜ್ ಇದೆ, ಎಲ್ಲ ಇದೆ. ಇದರಲ್ಲಿ ಏನಾದರೂ ಚಾರ್ಜಿಂಗ್ದಾಗಲಿ ಅಥವಾ ರಿಮೋಟ್ ಆಗಲಿ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಇದೆ. ಹಾಗಾಗಿ ಇದನ್ನು ಚೂಸ್ ಮಾಡಿದ್ವಿ. ಮೇಯ್ನಾಗಿ ಇದಕ್ಕೆ ಈ ಒಂದು ಸೋಫಾಗೆ ಮ್ಯಾಚ್ ಆಗುತ್ತೆ ಅಂತ ನಾನು ಪ್ರಿಯಾ ಇಬ್ಬರು ಸೆಲೆಕ್ಟ್ ಮಾಡಿದ್ದು ಇದು. ಈ ಫರ್ನಿಚರ್ಸ್ ಹೇಗಿದೆ ಅಂತ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನನಗೆ ತುಂಬ ಇಷ್ಟ ಆಗಿದ್ದು ನನ್ನ ರಿಕ್ಲೈನರ್ ಸೋಫಾ. ಯಾವುದಾದ್ರೂ ಒಂದು ವಸ್ತು ನಾವು ತಗೋತಿದೀವಿ ಅಂದ್ರೆ ಅದರ ಹಿಂದೆ ಅಷ್ಟೇ ಶ್ರಮ ಕೂಡ ಇರುತ್ತೆ. ನಾನು ಅದೇ ರೀತಿ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತೀನಿ. ಕಷ್ಟಪಟ್ಟು ಕೆಲಸ ಮಾಡಿದ್ಮೇಲೆ ನೆಮ್ಮದಿಯಾಗಿ ಒಂದ್ ಸ್ವಲ್ಪ ನಿದ್ದೆ ಮಾಡ್ಬೇಕು ಅನ್ಸುತ್ತೆ, ಹೊಟ್ಟೆ ತುಂಬ ಊಟ ಮಾಡ್ಬೇಕು ಅನ್ಸುತ್ತೆ. ಇದಿಷ್ಟೇ ನಾನು ಆಸೆ ಪಡೋದು, ನೆಮ್ಮದಿ, ಹಾಗೆ ಕಣ್ತುಂಬ ನಿದ್ದೆ, ಹೊಟ್ಟೆ ತುಂಬ ಊಟ. ಪ್ರತಿಯೊಬ್ಬ ಮನುಷ್ಯನು ಇದಕ್ಕೋಸ್ಕರನೇ ದುಡಿತಾನೆ. ಸೊ ನನ್ನ ದುಡಿಮೆಗೆ ಸಹಾಯ ಮಾಡ್ತಿರೋದು ನನ್ನ ಮಕ್ಕಳು. ಅದು ನಾನು ತುಂಬ ಖುಷಿ ಪಡ್ತೀನಿ. ನಾನು ಮಾಡೋಂಥ ಕೆಲಸ ಕೂಡ ನನಗೆ ತುಂಬ ಸ್ಯಾಟಿಸ್ಫೈಡ್. ಯಾವುದೇ ಕೆಲಸ ಮಾಡಿದ್ರು ನಮಗೆ ಆತ್ಮತೃಪ್ತಿ ಇರಬೇಕು, ಸುಮ್ಮನೆ ಬಲವಂತಕ್ಕೆ ಮಾಡೋದಿಲ್ಲ. ಹಾಗಾಗಿನೇ ನಾನು ಪ್ರತಿಯೊಂದು ಕೆಲಸನೂ ತುಂಬ ಜವಾಬ್ದಾರಿಯಿಂದ ಅಷ್ಟೇ ಪ್ರೀತಿಯಿಂದ ಮಾಡ್ತೀನಿ. ತುಂಬ ಜನಕ್ಕೆ ನಾನು ಮಾಡ್ತಿರೋಂಥ ಕೆಲಸದಿಂದ ತೃಪ್ತಿ ಕೂಡ ಇದೆ, ಅಪ್ರಿಷಿಯೇಟ್ ಮಾಡ್ತಾರೆ, ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅದಕ್ಕಿಂತ ಇನ್ನೇನು ಬೇಕು ಅಂತ ಅನ್ಸುತ್ತೆ. ನಾವು ಹಣ ಸಂಪಾದನೆ ಮಾಡೋಕ್ಕಿಂತಲೂ ಅವರ ಪ್ರೀತಿ ಸಂಪಾದನೆ ಮಾಡ್ತೀವಲ್ಲ, ಅದಕ್ಕಿಂತ ಬೇರೆ ಏನ್ ಬೇಕು ಹೇಳಿ. ಸೊ ಈ ಸತಿ ದೀಪಾವಳಿಗೆ ನಾವು ಕೂಡ ಬೇಕಾದಷ್ಟು ಕೆಲಸಗಳನ್ನ ಮಾಡಿದ್ವಿ. ಸಾಕಷ್ಟು ಏನ್ ಹೇಳ್ತಾರೆ, ಊಟ ನಿದ್ದೆ ಬಿಟ್ಟು ಕೆಲಸ ಮಾಡಿದ್ವಿ ಅಂತಾನೆ ಹೇಳ್ಬೋದು, ಹಗಲು ರಾತ್ರಿ. ಸೊ ಪ್ರೀ ಆರ್ಡರ್ಸ್ ಬಂದಿದ್ದಂತ ಕಜ್ಜಾಯ ಇರ್ಬೋದು, ಕಜ್ಜಾಯ ಪಾಕ ಇರ್ಬೋದು, ಇದನ್ನೆಲ್ಲ ಟೈಮ್ ಟು ಟೈಮ್ ಕಳಿಸ್ಕೊಡೋದು ಹಬ್ಬದ ಸಮಯದಲ್ಲಿ. ಅದರಲ್ಲೂ ತುಂಬಾ ಒಂದು ಹೆಕ್ಟಿಕ್ ವರ್ಕ್ ಆಗಿತ್ತು. ನನ್ನ ಸ್ಕಿನ್ ನೋಡ್ತಾ ಇದ್ದೀರಾ, ನನ್ನ ಸ್ಕಿನ್ ಆಗಲಿ ಹೇರ್ ಆಗಲಿ ಯಾವುದ್ರ ಕಡೆನೂ ಗಮನ ಕೊಡದೆ ಇಷ್ಟು ದಿನ ಕೆಲಸದಲ್ಲಿ ಬ್ಯುಸಿ ಆಗಿದ್ದು. 20 ದಿನದ ನಂತರ ಇವತ್ತೇ ಇಷ್ಟು ಫ್ರೀಯಾಗಿ ಒಂದು ಸಣ್ಣ ಕಪ್ ಟೀ ಮಾಡ್ಕೊಂಡಂತ ಕಿಚನಲ್ಲಿ ನಿಂತಿರೋದು. ಬೆಳಗ್ಗೆ ಎದ್ದು ಕೂಡಲೇ ಕೆಲಸ, ಹರಿ ಬರಿ ಕೆಲಸ. ಮಕ್ಕಳಿಬ್ಬರು ಲ್ಯಾಪ್ಟಾಪ್ ಇಲ್ಲಿದೆ, ರಾತ್ರಿ ಎಲ್ಲ ಮಕ್ಕಳು ಕೂಡ ಆರ್ಡರ್ಸ್ ಹಾಕ್ತಾ ಇರ್ತಾರೆ. ಫೈನಲಿ ಎಷ್ಟೊಂದು ದಿನದ ನಂತರ ಮತ್ತೆ ನಾನು ವಿಡಿಯೋ ಮಾಡೋಕ್ಕೆ ಫೋನ್ ಇಟ್ಕೊಂಡಿದ್ದೀನಿ. ಇವಾಗೇನಂದ್ರೆ ನಾಳೆಯಿಂದ ಹಬ್ಬ ಶುರುವಾಗ್ತಿದೆ. ಇವತ್ತು ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡಬೇಕು. ಯಾವುದೇ ತಯಾರಿ ನಮಗೋಸ್ಕರ ನಾನು ಮಾಡ್ಕೊಂಡಿಲ್ಲ. ಪಟಾಕಿ ತರಿಸಿಟ್ಟಿದ್ದೀನಿ, ಮನೆಗೆ ಏನು ಬೇಕೋ ಅದು ತರಿಸಿಟ್ಟಿದ್ದೀನಿ. ಆದರೆ ಹಬ್ಬಕ್ಕೆ ನಾವೇನು ರೆಡಿ ಆಗೋಕ್ಕೆ ಬೇಕು, ಬಟ್ಟೆ ತಗೊಂಡಿಲ್ಲ. ಹಾಗೆ ನಮ್ಮನ್ನು ನಾವು ಮೇಕ್ ಓವರ್ ಮಾಡಿಸ್ಕೋಬೇಕು, ಹಾಗೆ ಮನೆ ಕ್ಲೀನಿಂಗ್ ಮಾಡಬೇಕು, ಡೆಕೋರೇಟ್ ಮಾಡಬೇಕು. ಆ ಕೆಲಸ ಇವತ್ತು ಆಗಬೇಕು. ಇನ್ನು ಸ್ವಲ್ಪ ಬ್ಯಾಲೆನ್ಸ್ ಇದೆ ಇವತ್ತು ಆರ್ಡರ್ಸ್ ಕಳಿಸೋದು. ಅದನ್ನೆಲ್ಲ ಕಳಿಸಿದ ನಂತರ ಮನೆ ಕ್ಲೀನಿಂಗ್, ಹಾಗೆ ಸ್ವಲ್ಪ ಪಾರ್ಲರ್ಗೆಲ್ಲ ಹೋಗಿ ನೀಟಾಗಿ ರೆಡಿಯಾಗಿ ಬರ್ತೀವಿ. ಆನಂತರ ಗ್ರ್ಯಾಂಡಾಗಿ ಈ ವರ್ಷ ಹಬ್ಬ ಸೆಲೆಬ್ರೇಟ್ ಮಾಡೋಣ.